ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಮಸೀದಿಯ ಮುಂದೆ ಶಿವಾಜಿಯ ಪ್ರತಿಮೆ ಅಥವಾ ಶಿವಾಜಿಯ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಓಣಿ ಪರಿಸ್ಥಿತಿಯಲ್ಲಿ ಉದ್ವಿಗ್ನವಾಗಿದೆ. ಕಲ್ಲು ತೂರ್ತಾ ಇದ್ದವರನ್ನ ಪೊಲೀಸರು ಚದುರಿಸುವ ಕೆಲಸ ಮಾಡಿದ್ದಾರೆ. ಗಲ್ಲಿಯಲ್ಲೂ ಕೂಡ ಪೊಲೀಸ್ ಸರ್ಪಗಾವಲು ಇದೆ. ಸೆಕ್ಷನ್ 144 ಹಿಂಗೆ ಕಂಟಿನ್ಯೂ ಆದ್ರೆ ಅದನ್ನು ಕೂಡ ಹೇರ್ತಾರೆ. ಕಿಲ್ಲಾ ಓಣಿಯಲ್ಲಿ ವ್ಯಾಪಾರ ವಹಿವಾಟು ಸದ್ಯಕ್ಕೆ ಬಂದಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಅಂಗಡಿಗಳನ್ನ ಮುಚ್ಚಿಸಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಆಮೇಲೆ ಇಲ್ಲಿ ಕೇಳೋಣ ಅಂದ್ರೆ ಆ ಭಾಗದಲ್ಲಿ MLA ಇಲ್ಲ. ಮೇಟಿ ಅವರು HY ಮೇಟಿ ಅವರು ನಿಧನ ಹೊಂದಿದ್ದಾರೆ. ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಲ್ಲಿ. ಸರಿ, ಈಗ ಹಂಗಿದ್ದಾಗ ಆ ಕ್ಷೇತ್ರವನ್ನ ಕಂಟ್ರೋಲಿಗೆ ತಗೊಂಡು ಅಲ್ಲಿ ಏನಾಗ್ತಾ ಇದೆ ಅಂಡ್ ಯಾಕಾಯ್ತು ಅಂತ ಗಮನವನ್ನ ಕೊಡ್ಬೇಕಾಗಿದ್ದವ್ರು ಯಾರ ಕೆಲಸ? ಡೆಫಿನೆಟ್ಲಿ ರಾಜ್ಯ ಸರ್ಕಾರದ ಕೆಲಸ ಆಗಬೇಕಿತ್ತು. ಅವ್ರು ಅದನ್ನು ಮಾಡಿಲ್ಲ. ಬಾಗಲಕೋಟೆಯಲ್ಲಿ ಆ ಕಿಲ್ಲಾ ಓಣಿ ಅಂತ ಏನಿದೆ, ಕಲ್ಲು ತೂರಾಟ ನಡೀತಲ್ಲ, ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿದ್ದಾರೆ. ಎಷ್ಟು ಅಂತ ಸಹನೆ ರೀ, ತಾಳ್ಮೆಗೂ ಒಂದು ಮಿತಿ ಅಂತಿರುತ್ತೆ, ಲಿಮಿಟ್ ಅಂತಿರುತ್ತೆ. ಲಿಮಿಟ್ ಕ್ರಾಸ್ ಆದಾಗ ಎಲ್ಲರೂ ತಿರುಗು ಬೀಳ್ತಾರೆ. ಬೇರೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡೋದು, ಬೇರೊಬ್ರು ಕೈ ಮುಗಿತಾ ಇದ್ರೆ ನಿಮ್ಗೆ ಇಲ್ಲಿ ಏನೋ ಹುಳ ಕಡ್ದಂಗೆ ಆಡೋದು, ಯಾಕೆ ಈ ಮನಸ್ಥಿತಿಗಳು? ಬೇರೊಬ್ರು ದೇವ್ರಿಗೆ ಕೈ ಮುಗಿತಾ ಇದ್ರಪ್ಪ, ಅವ್ರ ಧರ್ಮದ ದೇವರಿಗೆ, ನಿಮಗೆ ಏನ್ ಅನ್ನಿಸ್ಬೇಕು? ಯಾಕನ್ನಿಸ್ಬೇಕು? ಯಾಕಿಂತಹ ಹುಳುಕುಗಳು ಅಲ್ಲಿ ಕಾಣಿಸ್ತಾ ಇದ್ದಾವೆ? ನಿಮ್ಗೆ ಯಾರಾದ್ರೂ ಕೊರಳು ಪಟ್ಟಿ ಇಟ್ಕೊಂಡು ನೀನು ಮೆರವಣಿಗೆಯಲ್ಲಿ ಭಾಗಿಯಾಗ್ಲೇಬೇಕು ಅಂತ ಹೇಳಿದ್ರ? ಯಾರಾದ್ರೂ ಕೊರಳು ಪಟ್ಟಿ ಇಟ್ಕೊಂಡು ಕೈ ಮುಗಿ ನೀನು ಶಿವಾಜಿಗೆ ಅಂತ ಕೇಳಿದ್ರ? ಯಾರಾದ್ರೂ ಕೊರಳು ಪಟ್ಟಿ ಇಟ್ಕೊಂಡು ಪೂಜೆ ಮಾಡು ನೀನು ಗಣಪತಿಗೆ ಅಂತ ಕೇಳಿದ್ರ? ನಿಮ್ಮ ಪಾಡಿಗೆ ನೀವು ಉಪವಾಸ. ಆಮೇಲೆ ಇನ್ನೊಂದು ಕೇಳಿ, ರಂಜಾನ್ ಉಪವಾಸ ಇದೆ ರೀ. ಇಂಥ ಉಪವಾಸದ ಟೈಮಲ್ಲಿ ನೀವು ಇಂಥ ಹಲ್ಕಟ್ ಕೆಲಸ ಮಾಡಿದ್ರೆ ಯಾರ್ರೀ ಮೆಚ್ಚುತ್ತಾರೆ? ಯಾವ ಪ್ರವಾದಿಗಳು ಮೆಚ್ಚುತ್ತಾರೆ? ಯಾವ ಅಲ್ಲ ಮೆಚ್ಚುತ್ತಾರೆ ಇದನ್ನ? ನೆವರ್. ನಿಮ್ಮ ಉಪವಾಸ ಯಾವುದಕ್ಕೂ ವ್ಯರ್ಥ, ಅದು ಉಪಯೋಗನೇ ಇಲ್ಲ. ಉಪವಾಸ ಯಾಕೆ ಮಾಡಬೇಕು ಹಂಗಾದ್ರೆ ಇಂಥವಕ್ಕೆ? ಕರೆಕ್ಟು, ಇದನ್ನು ನಾವು ಯೋಚನೆ ಮಾಡಬೇಕು. ಅನ್ಯಾಯವಾಗಿ ಅಲ್ಲಿ ಪಾಪ ವ್ಯಾಪಾರ ವಹಿವಾಟಿಗೆ ಅಂತ ಬಂದವರು ಚಿಲ್ಲರೆ ಪಲ್ರೆ ಮಾಡ್ಕೊಂಡು ಒಪ್ಪತ್ತಿನ ಊಟ ಮಾಡಬೇಕು, ಇವತ್ತು ದುಡ್ಕೊಂಡೋಗಿ ಅವರೆಲ್ಲ ಬಾಗ್ಲಾಕೊಂಡು ಹೋಗ್ಬೇಕು ನಿಮ್ಗಳ ಕಿಡಿಗೇಡಿಗಳ ಕಲ್ ತೂರಾಟದ ಕೆಲಸಕ್ಕೆ. ವ್ಯಾಪಾರ ನಿಂತೋಯ್ತು. ಸರಿಯಾದ ಪ್ರಮಾಣದಲ್ಲಿ ಉದ್ಯೋಗ ಇಲ್ಲ. ಉದ್ಯೋಗ ಹುಡುಕೊಂಡವರಿಗೆ ಈ ಥರದೊಂದೊಂದು ಕರ್ಮ, ತಿಂಗಳಿಗೆ 1-2 ಪ್ರತಿಭಟನೆ ಮಾಡೋದು. ಕಾರಣ ಏನು? ಅಲ್ಲೇನು ತಲೆ ಹೋಗೋ ಕಾರಣಗಳಿರಲ್ಲ, ಇಂಥವು ಕಲ್ ತೂರೋದಂತೆ. ಪೊಲೀಸರು ಬಂದು ಕಂಟ್ರೋಲಿಗೆ ಪರಿಸ್ಥಿತಿ ತಗೋಬೇಕು, ಅವಾಗ ಬಂದಾಗತ್ತೆ. ಯಾವ ಹಂತಕ್ಕೆ ಹೋಗ್ತಾ ಇದೀವಿ? ಈ ವಿಷ ಬೀಜವನ್ನ ಹುಡುಗರು ತಲೆಗೆ ತುಂಬ್ತಾ ಇರೋರು ಯಾರು ಮತ್ತು ಯಾಕೆ? ಇವ್ರುಗಳು ನಿಜವಾಗಿಯೂ ಕಾಲೇಜು ಸ್ಕೂಲ್ಗಳಿಗೆ ಹೋದಾಗ ಬ್ಯಾಗಲ್ಲಿ ತಗೊಂಡು ಹೋಗಿರ್ತಾರಲ್ಲ, ಅಥವಾ ಗೌರ್ಮೆಂಟ್ ಅಲರ್ಟ್ ಮಾಡಿರ್ತಾರಲ್ಲ, ಆ ಪುಸ್ತಕವನ್ನೇ ತಗೊಂಡು ಹೋಗಿ ಓದ್ತಾರ ಅಥವಾ ಬೇರೆ ಏನಾದ್ರು ಓದ್ತಾರ? ಸ್ಕೂಲಿಗೆ ಹೋಗಿ ಓದು ಬರಹವನ್ನ ಕಲ್ತವನ್ನ ಯಾರು ಈ ಥರದನ್ನ ಮಾಡಲ್ಲ. ಹಂಗೆ ಹೇಳೋದು ತಪ್ಪಾಗುತ್ತೆ ಬಿಡಿ. ಅಲ್ಲಿ ಡಾಕ್ಟ್ರುಗಳೇ ಬಾಂಬ್ ಹಾಕಿದ್ದನ್ನು ಕೂಡ ಗಮನಿಸಿದ್ದೀವಿ. ಹೆಂಗೂ ಮಾತಾಡೋದು ಕಷ್ಟ ಆಗುತ್ತೆ ಈ ಒಂದು ವಿಚಾರದಲ್ಲಿ. ಓದಿರೋರೇ ಬಾಂಬ್ ಹಾಕಿದ್ರು, ಡಾಕ್ಟರ್ಗಳೇ ಬಾಂಬ್ ಹಾಕಿದ್ರು. ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಬದಲು ಬಾಂಬ್ಗಳನ್ನ ಹೆಂಗೆ ರೆಡಿ ಮಾಡೋದು ಅಂತ ಮಟೀರಿಯಲ್ಸ್ ತಂದು ತುಂಬಿಕೊಂಡಿದ್ರು. ಮಾತೆತ್ತಿದ್ರೆ ಒಂದು ಕೈಲಿ ಬಾಂಬು, ಓದಿದವರಾದ್ರೆ, ಇಲ್ಲ ಅಂದ್ರೆ ಕಲ್ಲು. ಏನಿದು? ಹಿಂಗಾಗ್ಬಿಟ್ರೆ ಹೆಂಗೆ? ಅಭಿವೃದ್ಧಿ ಅಂತ ಮಾತಾಡೋದ? GDP ಅಂತ ಮಾತಾಡೋದ? ಅಥವಾ ಹಿಂಗೆ ಒಳಗೊಳಗೆ ಆ ಧರ್ಮ ಈ ಧರ್ಮ ಅಂದ್ಕೊಂಡು ಕಲ್ ತೂರಾಡ್ಕೊಂಡು ಇದ್ರ ಬಗ್ಗೆಯೇ ಮಾತಾಡೋದ? ಓಕೆ, ಈಗ ಬಾಗಲಕೋಟೆಯ ಕಿಲ್ಲಾ ಓಣಿಯಿಂದ ನನ್ನ ಕಲಿಗ ಅಶೋಕ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಅಶೋಕ್, ಸದ್ಯದ ಪರಿಸ್ಥಿತಿ ಹೆಂಗಿದೆ? ಪೊಲೀಸರು ಕಂಟ್ರೋಲಿಗೆ ತಗೊಂಡ್ರ ಪರಿಸ್ಥಿತಿಯನ್ನ? ಅಂಡ್ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ? ಯಾಕೆ ಈ ಘಟನೆ ಆಯ್ತು? ವಿದ್ಯಾ, ನಿಜಕ್ಕೂ ಸದ್ಯ ಪರಿಸ್ಥಿತಿ ಸಾಯಂಕಾಲದ ಏನು ಅಶೋಕ್, ಸ್ಟೇ ವಿತ್ ಮೀ. ನನಗೆ ನಿಮ್ಮ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡ್ತೀವಿ. ಸ್ಟೇ ವಿತ್ ಮೀ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಮಾಹಿತಿ ಕೊಡುವಂತಹ ಕೆಲಸವನ್ನು ನನ್ನ ಕಲಿಗ
ಮಾಡ್ತಾ ಇದ್ರು. ಓಕೆ, ಅದರ ನಡುವೆ ಈಗ ಒಟ್ಟು 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಎಲ್ಲರೂ ಕೂಡ ಯುವಕರು. ವಯಸ್ಸನ್ನು ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ ನಾನು ಬೇಕಾರೆ. ಎಲ್ಲ ಜಸ್ಟ್ 18 ವರ್ಷ, 19 ವರ್ಷ, 20 ವರ್ಷ ಇಂಥವ್ರು. ನೋಡಿ, 23 ವರ್ಷದ ತನ್ವೀರ್ ಅಂತ, ಮತ್ತು ಆ ತನ್ವೀರ್ ಜೊತೆಗೆ ಮುಜ್ಜು ಕಮತಗಿ ಅರೆಸ್ಟ್ ಆಗಿದ್ದಾನೆ. ಫಯಾಜ್ ರಫೀಕ್ 24 ವರ್ಷ ಅರೆಸ್ಟ್ ಆಗಿದ್ದಾನೆ. 19 ವರ್ಷದ ಅಯಾನ್ ಅರೆಸ್ಟ್ ಆಗಿದ್ದಾನೆ. 21 ವರ್ಷದ ರಿಯಾನ್ ಅರೆಸ್ಟ್ ಆಗಿದ್ದಾನೆ. ಮತ್ತೊಬ್ಬ 21 ವರ್ಷದ ಸರ್ಫರಾಜ್ ಚಾವುಸ್ ಅಂತೆ ಅರೆಸ್ಟ್ ಆಗಿದ್ದಾನೆ. 22 ವರ್ಷದ ವಸೀಂ ಶೇಖ್ ಅರೆಸ್ಟ್ ಆಗಿದ್ದಾನೆ. ಇವರೆಲ್ಲ ಏನು ಓದ್ತಾ ಇದ್ರು, ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಇವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು, ಇವೆಲ್ಲವೂ ಕೂಡ ಕೆಲ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಅಪ್ಡೇಟನ್ನು ನಿಮ್ಮ ಗಮನಕ್ಕೆ ತರ್ತೀವಿ. ಇದರ ಭವಿಷ್ಯ ಏನಾಗುತ್ತೆ ಮುಂದುವರೆದ ಭಾಗವಾಗಿ ನಾವು ಬೇಕಾದ್ರೆ ಊಹೆ ಮಾಡ್ಬೋದು. ಯಾಕಂದ್ರೆ ಇಂಥ ಇನ್ಸಿಡೆಂಟ್ಗಳು ರಾಜ್ಯದಲ್ಲಿ ಹೊಸದೇನಲ್ಲ. ಅರೆಸ್ಟ್ ಆಗ್ತಾ ಇದ್ದಂತೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅರೆಸ್ಟ್ ಆಗಿರುವ ಹುಡುಗರ ತಂದೆ ತಾಯಿ ಅಥವಾ ಮದುವೆನಾಗಿರಲ್ಲ 24 ವರ್ಷ ಅಂತ ಮೇ ಬಿ ಆಗಿರಲ್ಲ ಅಂದ್ಕೊಳ್ತೀವಿ ನಾವು, ಅವ್ರ ಹೆಂಡತಿಯರು ಬರೋಕ್ಕೆ. ತಂದೆ ತಾಯಿ, ಚಿಕ್ಕಪ್ಪ, ಮಾವ, ಚಿಕ್ಕಮ್ಮ, ಅತ್ತೆ ಕಣ್ಣೀರು ಹಾಕೊಂಡು ಬರ್ತಾರೆ. ನನ್ನ ಮಗನ ಪಾತ್ರ ಇಲ್ಲ, ನನ್ನ ಮಗ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಗಿದ್ದ, ನನ್ನ ಮಗ ಇನ್ನೆಲ್ಗೋ ಹೋಗಕ್ಕೆ ರೆಡಿ ಆಗಿದ್ದ. ಎಲ್ಲ ಕಥೆಗಳು ಶುರುವಾಗುತ್ತೆ ನೋಡಿ ಇವತ್ತು ಸಂಜೆ ಅಥವಾ ಬೆಳಗ್ಗೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಮುಂಭಾಗ. ಮತ್ತೆ ಸಂಪರ್ಕಕ್ಕೆ ನನ್ನ ಕಲೀಗ ಅಶೋಕ್ ಸಿಕ್ಕಿದ್ದಾರೆ. ಅಶೋಕ್, ಪರಿಸ್ಥಿತಿಯನ್ನ ಪೊಲೀಸರು ಕಂಟ್ರೋಲಿಗೆ ತಗೊಂಡ್ರ? ಈ ಘಟನೆ ಪ್ರೀ ಪ್ಲಾನ್? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ವಿದ್ಯಾ, ನಿಜಕ್ಕೂ ಇದು ವಿಪರೀತದ ಸಂಗತಿ. ಯಾಕಂದ್ರೆ ಈಗ ಬಾಗಲಕೋಟೆ ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ನಿನ್ನೆ ರಾತ್ರಿ ವೇಳೆ ಏನ್ ಶಿವಾಜಿ ಮೂರ್ತಿ ಮೆರವಣಿಗೆ ನಡೆದಿತ್ತು, ಆ ಸಂದರ್ಭದಲ್ಲಿ ಪಂಕ ಏನು ಗಾಂಧಿ ಬಜಾರ್ನಿಂದ ಪಂಕ ಮಸೀದಿ ಏರಿಯಾಗೆ ಹೋಗ್ತಿದ್ದಂತೆ ಮೆರವಣಿಗೆ ಏನು ಡಿಜೆ ಹಚ್ಕೊಂಡು ಮೆರವಣಿಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮಸೀದಿ ಒಳಗಡೆ ಪ್ರಾರ್ಥನೆ ಮಾಡ್ತಿದ್ದಂತಹ ಕೆಲವೊಂದಿಷ್ಟು ಜನರು ಏನು ಈ ಡಿಜೆನ ಬಂದ್ ಮಾಡ್ಕೊಂಡು ಹೋಗ್ಬೇಕಂತ ಒಂದು ತಕರಾರನ್ನು ತೆಗಿತಾರೆ. ಅಲ್ಲಿ ಮಾತಿನ ಚಕಮಕಿ ಆರಂಭವಾಗುತ್ತದೆ. ನಂತರ 2 ಕಲ್ಲು ಮಸೀದಿ ಒಳಗಡೆಯಿಂದ ತೋರಿ ಬರುತ್ತೆ. ನಂತರ ಚಪ್ಪಲಿ ಕೂಡ ಬರುತ್ತೆ ಅಂತ ಈಗ ಎಷ್ಟೋ ಕಡೆ ಮಾಹಿತಿ ಬರ್ತಾ ಇರುವಂತದ್ದು. ಅದಲ್ಲದೆ ಇನ್ನು 5 ನಿಮಿಷ ಕಳೆದಿದ್ರೆ ಆ ಮೆರವಣಿಗೆ ಪ್ರೊಸೆಷನ್ ಮುಗ್ತಾ ಇತ್ತು. ಆದ್ರೆ ಇಂಥ ಸಂದರ್ಭದಲ್ಲಿ ಅವಘಡ ನಡೆದ್ರು ಹೋಗುವಂತದ್ದು. ನಿನ್ನೆ ರಾತ್ರಿ ಏನು ಪೊಲೀಸರು ಈ ಬಾಗಲಕೋಟೆ ನಗರದಂತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಒದಗಿಸಿದ್ರು. ಮತ್ತೆ 163 ಕಲಂ ಜಾರಿಯನ್ನು ಕೂಡ ಮಾಡಿದ್ರು. ಗುಂಪು ನಡ್ಕೊಂಡು ಹೋಗ್ಬಾರ್ದು, ಸಭೆ ಸಮಾರಂಭ ನಡೆಸಬಾರ್ದು ಅಂತ ಆದೇಶ ಇದ್ರು ಕೂಡ. ಇವತ್ತು ಏನು ಈ ಘಟನೆ ಹಿನ್ನೆಲೆಯಲ್ಲಿ ಹಿಂದೂ ಮುಖಂಡರು ಅಂಬಾಭವಾನಿ ದೇವಸ್ಥಾನದ ಏನು ಆವರಣದಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆ ಏನಂದ್ರೆ ಖಂಡನಾ ಸಭೆ ಆಗಿತ್ತು. ಸಭೆಯಲ್ಲಿ ಏನು ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋ ರೂಪುರೇಷೆಯನ್ನ ತೀರ್ಮಾನಿಸಿದಾಗಿತ್ತು. ಆದ್ರೆ ಮೊದಲ ಹಂತದ ಸಭೆಯಲ್ಲಿ ಕೆಲವೊಂದಿಷ್ಟು ಜನ ಏನು ಹೆಚ್ಚಿನ ಜನಸಂಖ್ಯೆ ಏನು ಅರ್ಧಕ್ಕೆ ನಿಂತಿದೆ ಶಿವಾಜಿ ಜಯಂತಿ, ಅದನ್ನ ಮತ್ತೆ ಅದ್ದೂರಿಯಾಗಿ ನಡೆಸಬೇಕು ಅನ್ನೋ ಏನು ಅಭಿಪ್ರಾಯಗಳು ವ್ಯಕ್ತವಾದವು. ಮತ್ತೆ ಏನು ಬಹಿರಂಗ ಸಭೆಯನ್ನು ಮೊಟಕುಗೊಳಿಸಿದಂತಹ ಮುಖಂಡರು ದೇವಸ್ಥಾನದ ಒಳಗಡೆ ಹೋಗಿ ಗೌಪ್ಯ ಸಭೆಯನ್ನ 2ನೇ ಸುತ್ತಿನ ಗೌಪ್ಯ ಸಭೆ ನಡೆಸ್ತಾರೆ. ಅಷ್ಟೊತ್ತಿಗಾಗಲೇ ಗೌಪ್ಯ ಸಭೆ ಅರ್ಧ ಗಂಟೆವರೆಗೂ ನಡೆದಂತ ಗೌಪ್ಯ ಸಭೆಯ ನಂತರ ಏನು ಹಿಂದೂ ಕಾರ್ಯಕರ್ತರಿದ್ದಾರೆ ನೇರವಾಗಿ ತರಕಾರಿ ಮಾರುಕಟ್ಟೆ ಮತ್ತು ಏನು ಬೇರೆ ಬೇರೆ ಮಾರುಕಟ್ಟೆ ಕಡೆಗೆ ಅಂಗಡಿ ಬಂದ್ ಮಾಡ್ಸಕ್ಕೆ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಡಿವೈಎಸ್ಪಿ ಗಜಾನನ್ ಹೆಗಡೆ ಅವರನ್ನ ಏನು ಮತ್ತೆ ಪೊಲೀಸರು ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲ ತಡೆಯೋಕೆ ಪ್ರಯತ್ನ ಮಾಡ್ತಾರೆ. ಶಾಂತಿ ನೆಮ್ಮದಿಗೆ ಭಂಗ ತರುವ ವ್ಯಕ್ತಿ ಮತ್ತು ಶಕ್ತಿಗಳನ್ನ ಸಹಿಸಲ್ಲ. ಜನ ಪ್ರಚೋದನೆಗಳಿಗೆ ಕಿವಿ ಕೊಡಗೂಡ್ದು, ಸಂಯಮದಿಂದ ವರ್ತಿಸಬೇಕು ಅಂತ ಸಿಎಂ ಹೇಳಿರೋದು. ಈ ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ನಿಶ್ಚಿತ ಅಂತ ತಮ್ಮ ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇನ್ಸಿಡೆಂಟ್ಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಪ್ರತಿಮೆಯ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಭಾಗವಹಿಸಿದ್ರು. ಅದರಲ್ಲಿ ಕಲ್ಲು ತೂರಾಟದಲ್ಲಿ ಇದ್ರು. ಅದರಲ್ಲಿ 8 ಜನರನ್ನ ಮಾತ್ರ ಸದ್ಯಕ್ಕೆ ಪೊಲೀಸರು ಪತ್ತೆ ಹಚ್ಚೋಕೆ ಸಾಧ್ಯ ಆಗಿದೆ. ಈ ಘಟನೆಯನ್ನ ಖಂಡಿಸ್ತೀನಿ ನಾನು ಅಂತ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.